ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಕುರ್ಚಿ ಕಿತ್ತಾಟ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದರ ಮಧ್ಯದಲ್ಲಿ ರಾಜಕೀಯ ಜ್ಯೋತಿಷಿಗಳು ರಾಜಕಾರಣಿಗಳು ಗಿಳಿಶಾಸ್ತ್ರ ಹೇಳೋರು ಕೆಲವರು ಅವರೇ ಆಗಿಬಿಟ್ಟಿದ್ದಾರೆ. ಅನೇಕರ ಥರ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಪೊಲಿಟಿಕಲ್ ಅಸ್ಟ್ರಾಲಜರ್ಸ್ ಇವರು, ಅಂದರೆ ಬೇರೆ ಅಸ್ಟ್ರಾಲಜರ್ಸ್ ಅಲ್ಲ, ಇವರು ಪೊಲಿಟಿಕಲ್ ಅಸ್ಟ್ರಾಲಜರ್ಸು. ಅವರು ಒಂಥರ ಮಾತಾಡ್ತಾ ಇದ್ದಾರೆ. ಇಷ್ಟೇ ಎರಡೇ ಅಲ್ಲ ಕುದುರೆಗಳಿರೋ ರೇಸಲ್ಲಿ ಇನ್ನೂ ಒಂದು ಕುದುರೆ ಇದೆ, ಡಾರ್ಕ್ ಹಾರ್ಸ್, ನೋಡ್ತಾ ಇರಿ ಅಂಥೇಳಿ. ಇನ್ನೊಬ್ರು ಹೇಳ್ತಾ ಇದ್ದಾರೆ, ದೇವರಾಜ ಅರಸು ಅತ್ಯಂತ ಅಧಿಕ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥ ದಾಖಲೆಯನ್ನು ಸರಿಗಟ್ಟಿದ ಅಥವಾ ದಾಟಿದ ಮರುಕ್ಷಣನೇ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರೆ ಅಂತ ಹೇಳಿ. ಇನ್ನೊಂದು ಕಡೆ ಸಮುದಾಯಗಳು, ಸ್ವಾಮೀಜಿಗಳು ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಅಂದರೆ ಆಯಾ ಜಾತಿಯ ಪರವಾಗಿರ್ತಕ್ಕಂಥ ಸ್ವಾಮೀಜಿಗಳು, ಜಾತಿಯ ಸ್ವಾಮೀಜಿಗಳು ಆಯಾ ಜಾತಿಯವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಇಷ್ಟೆಲ್ಲ ವಿದ್ಯಮಾನಗಳು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಹುದ್ದೆಯನ್ನು ನಿರ್ಧಾರ ಮಾಡಬಲ್ಲವಾ, ಅಥವಾ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮವಾಗುತ್ತಾ, ಅಥವಾ ಈ ಒಂದು ನಿರ್ಧಾರ ತೆಗೆದುಕೊಂಡರೆ ರಾಜ್ಯದ ಮೇಲೆ, ಪಕ್ಷದ ಮೇಲೆ, ಮುಂದಿನ ಚುನಾವಣೆಗಳ ಮೇಲೆ ಆಗುವ ಪರಿಣಾಮಗಳನ್ನು ಅವಲೋಕಿಸಿ ತೆಗೆದುಕೊಳ್ಳುವಂಥ ನಿರ್ಧಾರವೇ ಅಂತಿಮವಾಗುತ್ತಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಒಕ್ಕಲಿಗ ಸಮುದಾಯದ ಮುಖಂಡರು, ಹಿಸ್ಟಾರಿಯನ್. ಸ್ವಾಗತ ಚಿಕ್ಕರಂಗೇಗೌಡರು ತಮಗೆ. ಒಕ್ಕಲಿಗ ಸಂಘದ ಮುಖಂಡರು ಮಾಡಿಬಿಟ್ರಿ. ಓಕೆ, ಇಲ್ಲಿ ಇತಿಹಾಸಕಾರರು. ಸ್ವಾಗತ ನಿಮಗೆ ಚಿಕ್ಕರಂಗೇಗೌಡರು. ಇನ್ನೊಂದು ಕಡೆ ಲಕ್ಕವಳ್ಳಿ ಮಂಜುನಾಥ್ ಅವರಿದ್ದಾರೆ, ಕುರುಬ ಸಮುದಾಯದ ಮುಖಂಡರು. ಸ್ವಾಗತ ಲಕ್ಕವಳ್ಳಿ ಮಂಜುನಾಥ್ ಅವರೇ. ಸಂಕೇತ್ ಹೆಣಿಗೆ ಅವರಿದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು ಹೌದು, ರಾಜಕೀಯ ವಿಶ್ಲೇಷಕರು ಹೌದು. ಸಂಕೇತ್ ಹೆಣಿಗೆ ಅವರೇ, ಸ್ವಾಗತ ತಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ನಾನು ಡಿಬೇಟ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಯಾವ್ಯಾವ ನಾಯಕರು ಏನೇನು ಮಾತಾಡಿದ್ದಾರೆ ಒಮ್ಮೆ ನೋಡೋಣ, ಆನಂತರ ಡಿಬೇಟ್ ಶುರು ಮಾಡ್ತೀನಿ. ನಿಮ್ಮೆಗಿಂ ಮುಡಿಯಿಲ್ಲ, ದುಂಬಿಗಿಂ ಕರಿಯಿಲ್ಲ, ಶೆಮ್ಮುಗಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ರಾಜ್ಯದಲ್ಲಾಗ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರು ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧಿಕ ನಾಯಕಿಯಾಗಿ ಸುಮಾರು 20 ವರ್ಷ ಕೆಲಸ ಮಾಡಿದ್ರು, ಅಧಿಕಾರ ತ್ಯಾಗ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದ್ರು. ನನಗೆ ಬೇಡ, ಈ ದೇಶದ ಆರ್ಥಿಕ ತಜ್ಞ, ಈ ದೇಶವನ್ನ ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಹೆಣ್ಮಗಳು, ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಏನು ಗೊಂದಲ ಇಲ್ಲ. ಹೈಕಮಾಂಡ್ ಅವರು ಏನು ಸೂಚನೆ ಕೊಟ್ಟಿಲ್ಲ ಬದಲಾಗಬೇಕು ಅಂತೇಳಿ. ಆ ಥರ ಇದ್ರೆ ಕರೆದು ಮಾತನಾಡ್ತಾರೆ. ಈಗ ಕೆಲವರು ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತ ಹೇಳಿ. ಬಟ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದನ್ನ ಇವಾಗ ಕೇಳ್ತೀವಿ ಅಂತ. ಸೊ ಹೈಕಮಾಂಡ್ ಅವರು ಇಬ್ಬರನ್ನೂ ಕರೆದು ಮಾತನಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಆಗಬಾರ್ದು. ನಾ ಈಗಾಗಲೇ ಒಂದ್ಸರಿ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದನ್ನ ತೀರ್ಮಾನ ಮಾಡಬೇಕು ನಮ್ಮ ಪಕ್ಷದವರು. ಸೊ ಹೊರಗಿನವ್ರಿಗೆ ಯಾರಿಗೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಅಧಿಕಾರ ಇಲ್ಲ. ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿದೆ. ಗೊತ್ತಿಲ್ಲ, ನಾನು ಕೇಳಿಲ್ಲ. ಬಟ್ ಡೆಲ್ಲಿಗೆ ಹೋದ್ಮೇಲೆ ನಾನು ಮಾತಾಡ್ಸಕ್ಕೆ ಹೋಗಿಲ್ಲ, ಬೆಳಗ್ಗೆಯಿಂದ ಸಿಕ್ಕೂ ಇಲ್ಲ ಕೂಡ ಅವರು. ಸೊ ಹಾಗಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರೆ ಆಗುತ್ತೆ, ಆದ್ರೆ ಸದ್ಯಕ್ಕಂತೂ ಯಾವುದೇ ಅಧಿಕೃತವಾದಂತ ಮಾಹಿತಿ ನನ್ನ ಹತ್ರ ಇಲ್ಲ. ಕೂಡ ರಾಹುಲ್ ಗಾಂಧಿ ಅವ್ರು ಭೇಟಿ ಮಾಡ್ಕೊಂಡು ನಾನು ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಈಗಲೂ ಕೂಡ ನಮ್ದು ರೈಟ್ ಆಫ್ ವೇ ಒಂದು ಫೈಲ್ ಪೆಂಡಿಂಗ್ ಇದೆ. ಈ OFC ಗಳೆಲ್ಲ ಅಂಡರ್ ಗ್ರೌಂಡ್ ಹೋಗ್ಬೇಕು ಅಂತ, ಅದು ಫೈಲ್ ಅನ್ನ ಸಾಹೇಬ್ರ ಹತ್ರ ಇದೆ. ಅದು ಒಂದು ರೇಟ್ ಫಿಕ್ಸ್ ಮಾಡ್ಬೇಕಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಹಿತಿ ಕೊಡಕ್ ಬಂದಿರೋದು ಅಷ್ಟೇ. ಅಧಿಕೃತವಾದಂತ ಆಹ್ವಾನ ಇರ್ಬೋದು ಅಥವಾ ಅಧ್ಯಕ್ಷರನ್ನ ಮುಖ್ಯಮಂತ್ರಿಯನ್ನ ಖರ್ಗೆ ಅವರು ಇಲ್ಲಿನೆಲ್ಲ ವಿದ್ಯಮಾನಗಳು ಗೊತ್ತಿರೋದ್ರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಬಯಸ್ ಮಾಡಿ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿವಿ, ಗ್ಯಾರಂಟಿ ಯೋಜನೆ ಕೊಟ್ಟಿವಿ ಜನಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ನಮ್ಗೆ ಕಾಣ್ತಿರುವಂಥ 2 ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂಥ ಒಂದು ಕುದುರೆಯೂ ಕೂಡ ರೇಸಿಗೆ ಬಂದರೆ ಆಶ್ಚರ್ಯ ಇಲ್ಲ. ಅದು ಹೇಳ್ತಾರೆ, ಇನ್ನು ಕೇಂದ್ರದಲ್ಲಿ ಚರ್ಚೆಗೆ ಬಿದ್ದಿದೆ. ಡಾರ್ಕ್ ಹಾರ್ಸ್. ನನಗೆ ಅನಿಸೋ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಒಂದು ಮನಸ್ಸಲ್ಲಿ ಅವರ ಆಪ್ತರು ಅವ್ರ ಮೂಲಕ ನಮಗೆ ಕಿವಿಗೆ ಬಿದ್ದಿರುವಂಥ ವಿಚಾರ ಅಂದರೆ, ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ಅವರು ಅತಿ ಹೆಚ್ಚಿನ
ಕಾಲ ಮುಖ್ಯಮಂತ್ರಿ ಆಗಿರ್ಬೋದು, ಅದನ್ನ ಮೀರಿ ಒಂದು ದಿನ ಆದ್ಮೇಲೆ ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಿ ಕೆಳಗಿಳಿಬೇಕಂತೇಳಿ. ಸೊ ಅವ್ರ ಸಂಕಲ್ಪವನ್ನು ನೆರವೇರಲಿ, DK ಅವರು ಮುಖ್ಯಮಂತ್ರಿ ಆಗೋದು ನೆರವೇರಲಿ ಅಂತೇಳಿ DK ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು. ಯಾಕೆಂತಂದ್ರೆ ಕಟ್ಟರ್ ಕಾಂಗ್ರೆಸ್ಸಿಗ, ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ. ನಿಮಗೆ ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ ಸಿದ್ದರಾಮಯ್ಯ, ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ. ಅಧಿಕಾರದ ಹಪಾಪಿ ನಿನ್ಗಷ್ಟೇ. ಕಾಂಗ್ರೆಸ್ಸು ಇಲ್ಲ, JDS ಇಲ್ಲ, ಯಾವುದೂ ಇಲ್ಲ. ಅಧಿಕಾರದ ಹಪಾಪಿ. ಅಧಿಕಾರ ಕೊಡ್ರಿ, ಯಾರ ಜೊತೆಗಾರು ಬರ್ತೀನಿ ನಾನು. ಮತ್ತೆ ಹೇಳಿ, ಮತ್ತೆ ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರು ಅಂತಾನೆ, ಬಾ ಅಲ್ಲಿ ನಾನು ಮಾತು ಕೊಟ್ಟಿಲ್ಲ ಅಂತ ಹೇಳು. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು DK ಶಿವಕುಮಾರ್ ನಾನು 30 ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ, ನಾನೇ 5 ವರ್ಷ ಅಂದಲ್ಲ. ಬಾ ಮತ್ತೆ ಹೇಳು ದೇವ್ರ ಹತ್ರ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇವತ್ತಿಗೆ 2.5 ವರ್ಷ ಆಗಿದೆ. ಹಿಂದೆ ಕೂಡ ಅವರ ಅಧಿಕಾರವನ್ನ 5 ವರ್ಷ ಪೂರ್ಣಗೊಳಿಸಿದ್ದಾರೆ. ಒಳ್ಳೆ ಕೆಲಸವನ್ನ ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇವಾಗಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಮಧ್ಯಸ್ಥಿಗೆ ಒಂದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಅದೊಂದು ತೀರ್ಮಾನ ಆಗಿದೆ. 2.5 ವರ್ಷ ಆದ್ಮೇಲೆ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡ್ತಕ್ಕಂಥ ಒಂದು ಮಾತು ನಡೆದಿದೆ ಅಂತಕ್ಕಂಥದ್ದನ್ನ ಸುಮಾರು ಜನ ಮಾತನಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ಅಲ್ಲಿ ನಡೀತಾ ಇರೋದಂಥದ್ದು ಬೇರೆ. ಅಹಿಂದ ನಾಯಕರಾದಂತಹ ನಮ್ಮೆಲ್ಲರ ನಾಯಕರು ನಮ್ಮ ಹಿತವನ್ನು ರಕ್ಷಣೆ ಮಾಡಬೇಕು ಮಾಡ್ತಾ ಇರ್ತಕ್ಕಂತಹ ಮುಖ್ಯಮಂತ್ರಿಗಳನ್ನ ಈಗ 2.5 ವರ್ಷಗಳಿಗೆ ಸೀಮಿತ ಮಾಡೋದಂತಂದ್ರೆ ನಾವು ಅದಕ್ಕೆ ಒಪ್ಪುವಂತ ಯಾವುದೇ ಕಾರಣಕ್ಕೂ ಅದನ್ನ ಒಪ್ಪುವಂತ ಇರೋದಿಲ್ಲ. ಇವತ್ತು ಒಕ್ಕಲಿಗರ ಸಂಘನೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ